ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಒಳಗರೆ ಇವತ್ತು ನನ್ನ ಜೊತೆ ನಗರದ ಮಹದೇವಪ್ಪನವರು ಇದ್ದಾರೆ. ಇವರು ಶಿಕಾರಿಪುರದವರು, ಮಾಜಿ ಅಧ್ಯಕ್ಷರು, ಭದ್ರಾ ಅಚ್ಚುಕಟ್ಟು ಪ್ರಾಧಿಕಾರ, ರಾಜ್ಯ ಪ್ರತಿನಿಧಿ, ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು ನಮ್ಮ ಜೊತೆಗಿದ್ದಾರೆ. ಮೂಲತಃ ಇವರು ಕೃಷಿ ಕುಟುಂಬದವರು, ಕೃಷಿಕರು, ಅಪ್ಪಟ ಕೃಷಿಕರು ಇವರು. ಈಗ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇವರಿಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ತಮ್ಮ ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮ ಆರಂಭ ಮಾಡೋಣ. ಕಿರು ಪರಿಚಯದೊಂದಿಗೆ ತಾವು ಈ ಒಂದು ಸಂದರ್ಶನದಲ್ಲಿ ಭಾಗಿಯಾಗಿ ಸರ್. ನಾನು ನಗರದ ಮಾದೇವಪ್ಪ ಅಂತಂದೇಳಿ, ಶಿಕಾರಿಪುರ, ಮೂಲತಃ ಕೃಷಿಕ. ನಾನು ವಿದ್ಯಾಭ್ಯಾಸ ಮುಗಿಸಿ ಬಂದ ಮೇಲೆ ಕೃಷಿ ಕಡೆಗೆ ಹೆಚ್ಚು ಒಲವು ಕೊಟ್ಟಿದ್ದರಿಂದ, ಕೃಷಿಯಿಂದನೇ ಬದುಕು ಕಟ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರಿಂದ 7 ಬೀಳುಗಳನ್ನು ಕಂಡು ಕೊನೆಗೆ ಅಡಿಕೆ ಬೆಳೆ ನಮ್ಮ ಮೂಲ ಕಸುಬದು. 3 ತಲೆಮಾರಿನಿಂದನೂ ನಾವು ಅಡಿಕೆ ಬೆಳೆ ಬೆಳ್ಕೊಂಡು ಬಂದಂಥ ಕುಟುಂಬ ನಮ್ಮದು. ಅದರಲ್ಲಿ ಅಂತರ್ಬೆಳೆ ಬೆಳೆಯೋದ್ರ ಬಗ್ಗೆ ನಾವು ತೀರ್ಮಾನ ತಗೊಂಡ ವಿಚಾರವನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತೀನಿ. ಈಗ ಅಡಿಕೆ ಬೆಳೆ ಅಂತ ಹೇಳಿದ್ರಿ 3 ತಲೆಮಾರುಗಳಿಂದ. ಮೊದಲು ಯಾವ ರೀತಿಯಿಂದ ಇದರ ಒಂದು ಸ್ಥಿತಿ ಇತ್ತು ಸರ್, ಮಧ್ಯದಲ್ಲಿ ಹೇಗೆ, ಮತ್ತು ಈಗ ಸದ್ಯ ನೀವೇನು ನೋಡ್ತಾ ಇದ್ದೀರಿ ಅದರ ಒಂದು ಸ್ವಲ್ಪ ಚಿತ್ರಣ ಹೇಳ್ಬೋದಾ? ನಮ್ಮ ತಂದೆ ಕಾಲದಲ್ಲಿ ನಾವು ಅಡಿಕೆ ಬೆಳೆಯುವಾಗ ಕ್ವಿಂಟಾಲಿಗೆ 500 ರೂಪಾಯಿ ಕ್ವಿಂಟಾಲ್ ಇತ್ತು. ಆದರೂ ಸಹ ನಾವು ಬೆಳೆಯನ್ನು ಇಟ್ಕೊಂಡು ಬಂದಿದ್ದೀವಿ. ಅದು ಮೂಲ ಕಸುಬಾಗಿರೋದ್ರಿಂದ ಯಾರೂ ಮೂಲ ಕಸುಬನ್ನು ಕೈ ಬಿಡೋದಿಲ್ಲ. ಮಲೆನಾಡಿನಲ್ಲಂತೂ ನಮ್ಮ ಅಡಿಕೆ ಬೆಳೆ ಬಗ್ಗೆ ಭಾಳ ಪ್ರೀತಿ ಮತ್ತು ಅಭಿಮಾನದಿಂದ ವ್ಯವಸಾಯ ಮಾಡ್ತಾ ಬಂದಿದ್ದಾರೆ. ಅದರಲ್ಲೇ ಬದುಕು ಕಟ್ಕೊಂಡು ಇವತ್ತು ಮುಂದುವರೆದದ್ದನ್ನು ನಾವು ದಿವಸ ನೋಡ್ತಾ ಇದ್ದೇವೆ. ಈಗ ಬಯಲುಸೀಮೆ ಕಡೆಗೆ ಅಡಿಕೆ ಬಂದಿದ್ದು ನಮಗೂ ಸಹ ಸಂತೋಷ ಪಟ್ಟಿದೆ, ಹೊರತಾಗಿ ನಾವು ಅಸೂಯೆ ಪಟ್ಟಿಲ್ಲ. ರೈತರು ಮುಂದುವರಿಬೇಕು, ಆರ್ಥಿಕವಾಗಿ ಸಬಲರಾಗಬೇಕು ಅನ್ನೋ ಕಲ್ಪನೆಯಿಂದ ರೈತರಿಗೆ ನಾವು ಬೆಂಬಲ ಕೊಡ್ತಾ ಬಂದಿದ್ದೀನಿ. ನಾನು ಕೃಷಿ ಸಮಾಜದ ಅಧ್ಯಕ್ಷ ಆದಾಗಲೂ ಸಹ ಕೃಷಿ ಬಗ್ಗೆ ಮತ್ತು ಕೃಷಿ ರೈತರ ಬಗ್ಗೆ ನಾನು ತರಬೇತಿ ಕೊಡೋದ್ರಿಂದ ಹಿಡಿದು ರೈತರಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದೀನಿ. ಈಗ ಈ ತಮ್ಮ ಒಂದು ಅನುಭವದಲ್ಲಿ ಈ ಅಡಿಕೆ ಬೆಳೆಯಲ್ಲಿ ಈಗ 3 ತಲೆಮಾರುಗಳಿಂದ ಅಡಿಕೆ ಬೆಳೀತಾ ಇದ್ದೀರಾ. ಮೊದಲು ಈ ಅಂತರ್ ಬೆಳೆಯ ಒಂದು ಯೋಚನೆ ಇತ್ತ ನಿಮಗೆ, ಅಥವಾ ಏಕ ಬೆಳೆನೇ ಬೆಳಿಬೇಕಂತ ಹೇಳಿ ಬೆಳೆದಿದ್ದೀರಾ, ಅಥವಾ ಹೇಗೆ ಸರ್? ನಾವು ಹಿಂದೆ ವಿಳ್ಯದೆಲೆಯಲ್ಲಿ ಅಡಿಕೆ ಬೆಳೀತಾ ಇದ್ದದ್ದು ಉಂಟು ಆ ಕಾಲದಲ್ಲಿ. ಆ ನಂತರದಲ್ಲಿ ನಾವು ಹೊಸ ತೋಟಗಳನ್ನು ಮಾಡಿದಾಗ, ಅಡಿಕೆ ಹಾಕಿದಾಗ ಒಂದೇ ಸರಿ ಸುಮಾರು ಅಡಿಕೆ ರೇಟು ಕಡಿಮೆ ಆಗೋಯ್ತು. ಸುಮಾರು 6ರಿಂದ 10-12 ಸಾವಿರ ಇದ್ದದ್ದು 7 ಸಾವಿರಕ್ಕೆ ಬಂತು. ಅವಾಗ ಒಂದು ಪೇಪರ್ನಲ್ಲೆಲ್ಲ ನಾನು ಓದಿದೆ, ನಾವು ಯಾವಾಗಲೂ ಒಂದೇ ಬೆಳೆಯನ್ನು ನಂಬ್ಕೊಂಡು ಬದುಕೋಕ್ಕಾಗಲ್ಲ ಅಂತಂತೇಳಿ. ನಾನು ಕ್ಯಾಂಪ್ಕೋಸ್ನವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಚಾರದಲ್ಲಿ. ದೇ ಹ್ಯಾವ್ ಟೇಕನ್ ಸೀರಿಯಸ್ ಮೆಜರ್ ಅಬೌಟ್ ದಟ್. ಅವ್ರು ಈ ಕ್ಯಾಡ್ಬರೀಸ್ನವರು ಎಕ್ಸ್ಪ್ಲಾಯ್ಟ್ ಮಾಡ್ತಾಯಿದ್ರಿ ಕೋಕೋ ಬೆಳೆಗಾರರಿಗೆ. ಅದಕ್ಕೆ ಪ್ಯಾರಲಲ್ ಆಗಿ ನಮ್ಮ ಕ್ಯಾಂಪ್ಕೋಸ್ನವರು ಒಂದು ದಿಟ್ಟನಲ್ಲಿ ತೊಗೊಂಡು ಕ್ಯಾಂಪ್ಕೋಸ್ ಚಾಕ್ಲೇಟ್ ಫ್ಯಾಕ್ಟ್ರಿ ಮಾಡಿ ರೈತರಿಗೆ ಈಗ ಪರ್ಯಾಯ ಬೆಳೆಯನ್ನು ಯೋಚನೆ ಮಾಡೋದಕ್ಕೆ ಶುರು ಮಾಡಿದರು. ಅಡಿಕೆಯನ್ನೇ ನಂಬ್ಕೊಂಡು ಬದುಕೋಕ್ಕಾಗೋದಿಲ್ಲ, ನಾಳೆ ದಿವಸ ಅಡಿಕೆ ಹೊರಟೋಗ್ಬಿಟ್ರೆ ಬದುಕು ಹೇಗೆ ಕಟ್ಕೊಳ್ಳೋದು ರೈತರು ಅನ್ನೋ ಒಂದು ದೃಷ್ಟಿಯಿಂದ ಆಗ ಕ್ಯಾಂಪ್ಕೋಸ್ನವರು ನಮಗೆ ಎನ್ಕರೇಜ್ ಮಾಡಿದರು. ಆಗ ನಾನು ಕೋಕೋ ಬೆಳೆಯನ್ನು ಹಾಕೋದಕ್ಕೆ ನಿರ್ಧಾರ ತಗೊಂಡೆ. ಅಲ್ಲ, ಅಡಿಕೆಯಲ್ಲಿ ಇನ್ನೂ ಬೇರೆ ಬೆಳೆಗಳನ್ನ ಸುಮಾರು ಇದ್ದಾವೆ ಸರ್. ಈ ಒಂದು ಮಲೆನಾಡು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಸುಮಾರು ಬೆಳೆಗಳಿದ್ದಾವೆ. ಈ ಕೋಕೋನೇ ಯಾಕೆ ತಗೋಬೇಕಂತ ಅನಿಸ್ತು ನಿಮಗೆ? ಇದು ಕೋಕೋನೇ ಯಾಕೆ ಬೆಳೀತಾ ಇದ್ದೀರಾ? ನನ್ನ ಸ್ನೇಹಿತರು ಒಬ್ಬರು ಇದ್ರು ಇಲ್ಲಿ, ಸಿದ್ಧಲಿಂಗಯ್ಯ ಅಂತಂದು ಹೇಳಿ, ಕೃಷಿ ಪಂಡಿತ ಅವಾರ್ಡ್ ಪಡೆದವರು. ಅವರು ನಾನು ಭಾಳ ಸ್ನೇಹಿತರು. ಅವ್ರ ತೋಟಕ್ಕೆ ಹೋಗಿದ್ದೆ. ಅವ್ರದ್ದು ಒಂದು ದಿವಸ ಕೋಕೋ ಬೆಳೆನ ಒಣಗಿಸ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ರು. ಇದು ಎಲ್ಲಿ ಕಳಿಸ್ತೀರಿ ಅಂತ ಕೇಳಿದೆ. ನಾನು ಪುತ್ತೂರಿಗೆ ಕಳಿಸ್ತಾ ಇದ್ದೀನಿ, ಕ್ಯಾಂಪ್ಕೋಸ್ಗೆ. ಅಲ್ಲಿಂದ ನಾವು ತಗೊಂಡು ಹೋದ ಇಲ್ಲಿ ನಾನು ಪ್ಯಾಕ್ ಮಾಡಿ ಲೋಡ್ ಮಾಡಿ ಕಳಿಸ್ಬಿಟ್ರೆ ಅಲ್ಲಿ ತಗೊಂಡು ಬಿಲ್ ಮಾಡಿ ₹1 ಮೋಸಿಲ್ಲದೆ ದುಡ್ಡು ಕಳಿಸ್ತೀನಿ ಅಂತ ಬರ್ತಾ ಇದೆ. ಇದರಲ್ಲಿ ದೊಡ್ಡ ಲಾಭ ಆಗ್ತಾ ಇದೆ. ಇದು ಒಂದು ದರಿದ್ರ ಬೆಳೆ ಅಂದರು. ಏನಾಗಂದರೆ ದರಿದ್ರ ಬೆಳೆ ಅಂತಿರಲಿ ಯಾಕೆ ಹೇಳ್ತೀರಿ ಅಂತಂದು ಕೇಳಿದೆ ನಾನು. ನೋಡಿ, ಇದಕ್ಕೆ ಔಷಧಿ ಹೊಡೆಯೋದು ಬೇಡ, ಗೊಬ್ಬರ ಹಾಕೋದು ಬೇಡ, ತುಂಬ ಚೆನ್ನಾಗಿ ಬರುತ್ತೆ. ಅಡಿಕೆ ನೆರಳಲ್ಲಿ ಬರೋವಂಥ ಬೆಳೆ. ಅಡಿಕೆಗೆ ಜೊತೆಗೆ ಬೆಳೆಯೋದ್ರಿಂದ ನಮಗೆ ಅಡಿಕೆಗೆ 2-3 ಥರ ಲಾಭ ಆಗುವಂಥ ಸನ್ನಿವೇಶ ಇದೆ ಅನ್ನೋ ಮಾತನ್ನು ಸಿದ್ಧಲಿಂಗಯ್ಯನವ್ರು ಹೇಳಿದರು. ಅದರ ಅನುಭವನೂ ನಾನು ಪಟ್ಕೊಂಡೆ. ನಂತರ ನಾನು ಕೋಕೋ ತಂದು ಕ್ಯಾಂಪ್ಕೋಸ್ತು ರೆಕಮೆಂಡೇಶನ್ ಮೇಲೆ ನಾನು ಕೋಕೋ ತಂದು ಹಾಕಿದೆ. ಯಾಕೆಂದರೆ ಅಡಿಕೆ ಬೆಳೆ ಆ ಕಾಲದಲ್ಲಿ ನಾನು ಹಾಕುವಾಗ ಯಾರೂ ಅಷ್ಟಾಗಿ ಮುಂದೆ ಬರ್ತಾ ಇರಲಿಲ್ಲ. ನಾನು ಹಾಕಿದಾಗ ಅಡಿಕೆ ಬೆಳೆ ಹಾಕಿದಾಗೆ ಅಡಿಕೆ ಹಾಕೋಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ನಾವು ಟ್ರಯಲ್ ಆ್ಯಂಡ್ ಎರರ್ ಅಂತಂದು ಹೇಳಿ, ನಾನು ಮೊದಲೇ ಅಡಿಕೆ ಬೆಳೆ ಹಾಕೋದಕ್ಕಿಂತ ಮುಂಚೆ ಕಾಲುವೆ ಮಾಡಿ ಬಯೋಡೈಜೆಸ್ಟರ್ ಮಾಡಿ ಭಾಳ ವ್ಯವಸ್ಥಿತವಾಗಿ ಮಾಡಿದ ಮೇಲೆ ನನಗೆ 4 ವರ್ಷಕ್ಕೆ ಅಡಿಕೆ ಬಂತು, 4 ವರ್ಷದಲ್ಲೇ. ಆ ನಂತರದಲ್ಲಿ ಸುಮಾರು 4 ವರ್ಷ ಆದ ಮೇಲೆ ನಾನು ಕೋಕೋ ಹಾಕಬೇಕು ಅಂತ ತೀರ್ಮಾನ ಮಾಡಿದೆ. ಕೋಕೋ ಹಾಕೋದಕ್ಕೆ ನಾವು ಸಸಿಗಳನ್ನು ನಮ್ಮ ತೋಟಗಾರಿಕೆ ಇಲಾಖೆಯವರು ತರಿಸ್ಕೊಟ್ರು. ಭದ್ರಾದಲ್ಲೇ ಯಾರೋ ಬೆಳೆದಿದ್ರು, ಅದು ವೆರೈಟಿ ಹೇಳಿದ್ರು ನನಗೆ. ಆ ವೆರೈಟಿ ಯಾವುದೇ ಅಲ್ಲಿ ಅಂತ ವೆರಿಫೈ ಮಾಡಿ ತಂದು ಹಾಕಿದೆ.
ಈ ಕೋಕೋ ಬೆಳೆ ಈಗ ಆರಂಭದಲ್ಲಿ ನಿಮ್ಮ ಒಂದು ಅಡಿಕೆ ಬೆಳೆಯಲ್ಲಿ ಹಾಕಿದಾಗ ಏನಂತ ಇದ್ರು ಸರ್? ಸೊ ನಿಮ್ಮ ಸುತ್ತಮುತ್ತಲಿನ ರೈತ ಬಾಂಧವರು ಆಮೇಲೆ ಈಗ ಏನಂತ ಇದ್ದಾರೆ, ಅವರ ಪ್ರತಿಕ್ರಿಯೆ ಈಗ ಹೇಗಿದೆ? ಆಗ ಹೇಳ್ತಾ ಇದ್ರು, ಇವನಿಗೆ ತಲೆನೇ ಇಲ್ಲ, ಯಾಕೆ ಹಾಕ್ತಾ ಇದ್ದಾರೆ ನೀವು? ನಾವು ಹಾಕಿ ತೆಗೆದಿದ್ದೇವೆ, ಎಲ್ಲ ಹಣ್ಣುಗಳನ್ನು ಹಕ್ಕಿ ಪಕ್ಷಿಗಳು ತಿಂದು ಹೋಗ್ತವೆ, ನರಿ ನಾಯಿಗಳೆಲ್ಲ ಬಂದು ತಿಂದು ಹೋಗ್ತವೆ, ಇವನ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಅಂತಂದು ಹೇಳ್ತಾ ಇದ್ರು. ಆಮೇಲೆ ಹಾಕಿದ ಮೇಲೆ ಹಣ್ಣು ಬರೋಕ್ಕೆ ಶುರುವಾಯ್ತು. ನನಗೆ ನೋಡಿದೆ, ನಮ್ಮ ಸಿದ್ಧಲಿಂಗಯ್ಯನವ್ರು ಹೇಳಿದ ಹಾಗೆ ಅದು ಒಂದು ದರಿದ್ರ ಬೆಳೆನೇ. ಆ ದರಿದ್ರ ಬೆಳೆ ಅಂತಂದು ಹೇಳಿದರೆ ಅದಕ್ಕೆ ಗೊಬ್ಬರ ಏನು ಕೇಳಲ್ಲ, ಮತ್ತು ಔಷಧಿ ಅಂತೂ ಕೇಳೋದೇ ಇಲ್ಲ. ಆ ಹಣ್ಣು ಕೀಳೋದು, ಅದನ್ನು ಪ್ರೊಸೆಸಿಂಗ್ ಮಾಡೋದು, ಬೀಜನ ತಗೊಂಡೋಗಿ ಮಾರ್ಕೆಟಿಂಗ್ ಮಾಡೋದು, ಇಷ್ಟು ಸುಲಭ ಆಯಿತು. ಮತ್ತು ಎರಡು ಲಾಭ ಅಂತಂದು ಹೇಳಿದ್ರೆ ಅದರ ಎಲೆಗಳು ಇದೆಯಲ್ಲ, ಅದು ಉತ್ಕೃಷ್ಟವಾದ ಗೊಬ್ಬರ ಭೂಮಿಗೆ. ನಿಜವಾಗೂ ಸರಿಯಾದ ರೈತ ಅದನ್ನು ಬಳಸ್ಕೊಂಡ್ರೆ ಗೊಬ್ಬರ ಹಾಕೋದೇ ಬೇಡ ತೋಟಕ್ಕೆ. ಅದು ನಮಗೆ ಅನುಕೂಲ ಆದದ್ದು ಅಂತಂದೇಳಿ ನನ್ನ ಅನುಭವದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಕೋಕೋ ಹಾಕೋದ್ರಿಂದ ಅಡಿಕೆ ಇಳುವರಿ ಕಡಿಮೆ ಆಯ್ತದೆ ಅಂತೇಳಿ ಒಂದು ಮಿಸ್ಕಾನ್ಸೆಪ್ಷನ್ ಇದೆ, ತಪ್ಪು ಗ್ರಹಿಕೆ ಇದೆ ನಮ್ಮ ರೈತ ಬಾಂಧವರಲ್ಲಿ. ಇದು ನೀವು ಹೇಗೆ ಸಮರ್ಥಿಸಿಕೊಳ್ತೀರಿ? ನೋಡಿ, ಏನಾಗುತ್ತೆ ಅಂದರೆ ನಾವು ಬೆಳೆ ಹಾಕಿದಾಗ ಬೆಳೆ ಪದ್ಧತಿನ ಅರ್ಥ ಮಾಡ್ಕೋಬೇಕು. ಯಾವ ಬೆಳೆಗೆ ಯಾವ ಗೊಬ್ಬರ ಕೊಡಬೇಕು, ಯಾವ ರೀತಿ ಗೊಬ್ಬರ ಕೊಡಬೇಕು ಅಂತಂದು ಅರಿವಿರಬೇಕು. ನಾವು ಒಂದು ಕ್ರಾಪನ್ನು ಹಾಕ್ಕೊಂಡು ಇನ್ನೊಂದು ಕ್ರಾಪನ್ನು ಮಲ್ಟಿಕ್ರಾಪ್ ಮಾಡಿದಾಗ ಸಬ್ಸ್ಟಿಟ್ಯೂಟಾಗಿ ಸಮಂಜಸವಾದ ಗೊಬ್ಬರ ಕೊಡದೆ ಹೋದಾಗ ಅದು ಇಳುವರಿ ಕಡಿಮೆ ಆಗುತ್ತೆ, ನಿಜ, ಒಪ್ಕೊಳ್ಳೋಂಥದ್ದೇ. ಆದರೆ ಒಂದು ಹೇಳ್ತಾರೆ, ಅಡಿಕೆಯಲ್ಲಿ 4.5 ಅಡಿ ಆಚೆ ನೀವು ಯಾವ ಬೆಳೆ ಹಾಕಿದರೂ ತೊಂದರೆ ಇಲ್ಲ ಅಂತಂದೇಳಿ ತೋಟಗಾರಿಕೆಯೂ ಸಮರ್ಥನೆ ಮಾಡಿದ್ದಾರೆ, ವಿಜ್ಞಾನಿಗಳಿಗೂ ಸಮರ್ಥನೆ ಮಾಡಿರ್ತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥದ್ದು. ಅದನ್ನು ಅವಲಂಬಿಸೇ ನಾನು ಅಡಿಕೆ ತೋಟದಲ್ಲಿ ಅದನ್ನು ಬೆಳೆ ಮಾಡಿದ್ದೀನಿ ಅಂತಂದು ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೋಕೋ ಬೆಳೆಯ ಒಂದು ಸಸ್ಯಾಭಿವೃದ್ಧಿಗೆ ಬಂದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ನನಗೆ ಅನುಭವ ಆದದ್ದು, ಈಗ ನೀವು ಇದನ್ನು ಅದರ ಏನು ಲಾಭ ಆಯಿತು ಅಂತ ಕೇಳಲೇ ಇಲ್ಲ, ನಾನೇ ಹೇಳ್ಬಿಡ್ತೀನಿ ಕೇಳಿ. ನಾನು ಮೊದಲು ಹಾಕಿದಾಗ 15,000 ರೂಪಾಯಿ ಕ್ವಿಂಟಾಲಿತ್ತು. ನಾನು ಮೊನ್ನೆ ಹೋದ ವರ್ಷ ಮಾರಾಟ ಮಾಡಿದಾಗ 90,000 ರೂಪಾಯಿದಂಗೆ ಕ್ವಿಂಟಾಲ್ನಂಗೆ ಒಂದು ಕೋಕೋವನ್ನು ಮಾರ್ತಾ ಇದ್ದೆ. 2 ಚೀಲ ಕೋಕೋ ಬೀಜ ತಂದು 90,000 ರೂಪಾಯಿ ತೊಗೊಂಡು ಹೋಗ್ಬೋದು. ಹೇಗಿದೆ, ಒಂದು 40 ಚೀಲ ಭತ್ತ ಬೆಳೆದು ಎಷ್ಟು ದುಡ್ಡು ಬರುತ್ತೆ? ಎಷ್ಟು ಬರುತ್ತೆ? ಇದೆಲ್ಲ ಲೆಕ್ಕ ಹಾಕಿದಾಗ ಈ ಸುಲಭವಾಗಿ ಸಂಪಾದನೆ ಮಾಡೋದಕ್ಕೆ ಇರ್ತಕ್ಕಂಥ ಅವಕಾಶಗಳನ್ನು ರೈತರು ಬಳಸ್ಕೊಂಡ್ರೆ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಈಗ ಈ ಒಂದು ಬೆಳೆಯ ಒಂದು ಖರ್ಚು ವೆಚ್ಚಗಳಿಗೆ ಬಂದರೆ ಏನು ಹೇಳ್ತೀರಾ ಸರ್? ನಾವು ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಡ್ತೀವಿ, ಸ್ವಲ್ಪ ಪ್ರಮಾಣದಲ್ಲಿ. ಜೊತೆಗೆ ಬರ್ತಕ್ಕಂಥದ್ದು ಏನಿದೆಯಲ್ಲ, ಅದು ಆದಾಯ ನೋಡಿದಾಗ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಯಿತು. ಹೋದ ವರ್ಷ ನನಗೆ 5 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಅಕೌಂಟ್ಸಿಲ್ ಕೊಡ್ತೀನಿ ನಿಮ್ಮ ಹತ್ರ. ಅದು ಹಾಕಿರೋದೇ 4 ಎಕರೆಗೆ ನಾನು. ಅದು ಸಿಂಗಲ್ ಕ್ರಾಪ್ ಅಲ್ಲ, ಮಲ್ಟಿಕಲ್ ಕ್ರಾಪ್. ಅಡಿಕೆಗೆ ಬರೋದ್ರ ಜೊತೆಗೆ ಇದ್ರ ಲಾಭಾಂಶನೂ ಜಾಸ್ತಿ ಆಗುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ನಮಗೆ ಇನ್ಆರ್ಗ್ಯಾನಿಕ್ ಗೊಬ್ಬರ ಕೊಡೋದನ್ನು ಕಡಿಮೆ ಮಾಡಬಹುದು ಅದರ ಮೂಲಕ ಅಂತಂದೇಳಿ ನನಗೆ ಅನಿಸ್ತಾ ಇದೆ. ಅದು ಸೇವ್ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗ ಅಂತರ್ ಬೆಳೆಯಾಗಿ ಕೋಕೋ ಬೆಳೆಯೋದ್ರಲ್ಲಿ ಹೇಗೆ ಅಂತರ ಕಾಪಾಡಿದ್ದೀರಿ ಸರ್? ಈ ಸಸಿಯಿಂದ ಸಸಿಗೆ, ಗಿಡದಿಂದ ಗಿಡಗೆ, ಯಾವ ಒಂದು ವೈಜ್ಞಾನಿಕವಾಗಿ ಹೇಳೋದಾದರೆ? ನಾವು 18 ಅಡಿಗೆ ಒಂದು ಸಸಿ ಹಂಗೆ ಹಚ್ಕೊಂಡು ಬಂದಿದ್ದೀನಿ. 250 ಸಸಿಗಳನ್ನು 1 ಎಕರೆಗೆ ಹಚ್ಚಿರ್ತಕ್ಕಂಥದ್ದು, ಅಷ್ಟೇ, ಹೆಚ್ಚು ಹಾಕಿಲ್ಲ. ಅದರಲ್ಲಿ ಭಾಳ ಮುಖ್ಯವಾದ ಕೆಲಸ ಅಂದರೆ ಪ್ರೋನಿಂಗ್ ಮಾಡಬೇಕು. ಈ ಪ್ರೋನಿಂಗನ್ನು 2 ರಿಂದ 3 ಸರಿ ಮಾಡಿಬಿಟ್ರೆ ಆ ಎಲೆ ಬರುತ್ತಲ್ಲ, ಆ ಎಲೆನೇ ಗೊಬ್ಬರ ಆಗಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತಂದೇಳಿ ನನ್ನ ಅನುಭವದಲ್ಲಿ ನಾನು ಹೇಳಿರ್ತಕ್ಕಂಥದ್ದು. ಇವತ್ತು ಸಹ ನಾನು ಕೋಕೋ ಕೊಟ್ಟು ಬಂದೆ. ಈಗ ಸ್ವಲ್ಪ ರೇಟ್ ಕಡಿಮೆ ಆಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಇರ್ತಕ್ಕಂಥದ್ದು. ಯಾಕೆ ಅಂತಂದು ಹೇಳಿದರೆ ಹೈಲಿ ನ್ಯೂಟ್ರಿಷನ್ ಫುಡ್ ಅದು. ಕೋಕೋ ಈಸ್ ಹೈಲಿ ನ್ಯೂಟ್ರಿಷನ್. ನೀವು ಚಾಕ್ಲೇಟಿಗೂ ಅದನ್ನೇ ಬಳಸೋದು. ಆಮೇಲೆ ಐಸ್ ಕ್ರೀಮಿಗೆ ನೀವು ಯಾವುದೇ ಟಾನಿಕ್ ತಗೊಂಡ್ರೆ ಕೋಕೋ ಇಷ್ಟು ಅಂಶ ಅಂತ ಇರುತ್ತೆ. ಪಾಪ ಜನಕ್ಕೆ ಗೊತ್ತೇ ಇಲ್ಲ ಅದು. ನಾನು ಸಹ ಅಲ್ಲಿ ಕೋಕೋ ಚಾಕ್ಲೇಟ್ ತಂದಿದ್ದೀನಿ, ಇಲ್ಲಿ ತಂದಿದ್ದೀನಿ, ತೋರಿಸ್ತೇನೆ ನಿಮ್ಮ ಹತ್ರ. ಐ ವಿಲ್ ಗಿವ್ ಯು ಚಾಕ್ಲೇಟ್. ಈ ಕೋಕೋ ಚಾಕ್ಲೇಟ್ ನಮ್ಮ ಮಕ್ಕಳಿಗೆಲ್ಲ ಕೋಕೋ ಚಾಕ್ಲೇಟ್ನೇ ಪರಿಚಯ ಮಾಡಿಸೋದು. ಯಾಕೆಂದರೆ ನಾವು ಬೆಳೆದ ಕೋಕೋದಲ್ಲಿ ಚಾಕ್ಲೇಟ್ ಮಾಡ್ತಾರೆ, ಅಲ್ಲಿ ಒಂದು ಪೌಡರ್ ಮಾಡ್ತಾ ಇದ್ದಾರೆ. ನೀವು ಇವ್ರು ಮಾಡ್ತಾರಲ್ಲ ಎಂಥದ್ದು, ಹಾರ್ಲಿಕ್ಸು, ಆ ಥರ, ಬೋರ್ನ್ವಿಟಾ, ಇನ್ನೊಂದು ಇದೆಯಲ್ಲ ಬೂಸ್ಟ್, ಅದೇ ಟೈಪೇ ಒಂದು ಇದನ್ನು ಮಾಡಿದ್ದಾರೆ ಅವರು. ಅದು ಪೌಡರ್ ಟೈಪ್ ಬರುತ್ತೆ. ಅದು ಮಕ್ಕಳಿಗಂತೂ ಅದು ಉತ್ಕೃಷ್ಟವಾದ ಇದು. ನಾನೇ ಅನುಭವಿಸಿದೆ. ನಾನು ತೊಗೊಂಡು ಹೋಗ್ಬಿಟ್ಟು ನನ್ನ ಮೊಮ್ಮಕ್ಕಳಿಗೆಲ್ಲ ಕೊಡ್ತೀನಿ. ಅವರು ಕುಡಿಯೋಕತ್ತಿದ ಮೇಲೆ ಅದೇ ತರಬೇಕು ಅಂತಂದೇಳಿ ಆಸೆ ಪಡ್ತಾರೆ. ಅಷ್ಟು ದುಬಾರಿನೂ ಇರಲ್ಲ, ಚೀಪಾಗಿರುತ್ತೆ. ರೈತರು ಬೆಳೆದದ್ದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಮ್ಮ ಕ್ಯಾಂಪ್ಕೋಸ್ನವ್ರು ಮಾಡಿದ್ದಾರೆ. ಇದರ ಉಪಯೋಗ ಪಡಿಬೇಕು ಅಂತ ನಾನು ಅನ್ನಿಸ್ತೇನೆ. ಈ ಚಾಕ್ಲೇಟು ಅಷ್ಟೇ, ಅಂಗಡಿಯಲ್ಲಿ ಬೇರೆ ಚಾಕ್ಲೇಟ್ ತಗೊಳಕ್ಕೆ ಓಡಾಡ್ತಾರೆ. ಬಟ್ ರೈತರು ಬೆಳೆದಂಥ ಈ
ಕ್ರಸ್ಟ್ ಅಂತ ಬಂದಿದೆ. ಕ್ರಸ್ಟ್ ಚಾಕ್ಲೇಟು ಯಾವುದೇ ಚಾಕ್ಲೇಟ್ಗಿಂತ ಕಡಿಮೆ ಇಲ್ಲ, ಅದನ್ನು ನಾವು ಬಳಸೋದೇ ಇಲ್ಲ. ರೈತರು ಎಲ್ಲಿವರೆಗೂ ತಾವು ಬೆಳೆದದ್ದನ್ನು ನಾವು ವ್ಯಾಲ್ಯೂ ಅಡಿಷನ್ ಆಗಿ ಬರುತ್ತೆ, ಆ ವ್ಯಾಲ್ಯೂ ಅಡಿಷನ್ ಆಗಿರೋದನ್ನು ತಿಳ್ಕೊಂಡು ಕರೆಕ್ಟಾಗಿ ಅದನ್ನು ಬಳಸೋದು ಪದ್ಧತಿ ನಾವು ಸಿಟಿಲಿ ಇರ್ತಕ್ಕಂಥವ್ರಿಗೂ ನಾನು ಕರೆ ಕೊಡೋದು ಅಷ್ಟೇ. ನೀವು ರೈತರಿಗೆ ಪ್ರೋತ್ಸಾಹ ಮಾಡಬೇಕು ಅಂದರೆ ನಮ್ಮ ಕ್ಯಾಂಪ್ಕೋಸ್ ಚಾಕ್ಲೇಟನ್ನು ಹೆಚ್ಚು ಬಳಸಬೇಕು ಅಂತ. ಈಗ ತಮ್ಮ ಅನುಭವದಲ್ಲಿ ಸರ್, ಈ ಕೋಕೋ ಬೆಳೆಯಲ್ಲಿ ಏನು ಒಂದು ಸಮಸ್ಯೆ ಕಂಡಿದ್ದೀರಾ? ಪ್ರಾಣಿ ಪಕ್ಷಿಗಳಾಗಿರ್ಬೋದು, ಇಲ್ಲ ಕೀಟ ರೋಗಗಳಾಗಿರ್ಬೋದು. ಯಾಕಂದರೆ ಇದು ನೀವೇನು ಹೇಳ್ತಾ ಇದ್ರಿ, ದರಿದ್ರ ಬೆಳೆ ಅಂತ ಹೇಳಿದ್ರಿ. ಅಂದರೆ ಏನು ಇದಕ್ಕೆ ಬೇಕಾಗಿಲ್ಲ, ಯಾವುದೇ ಒಂದು ಸಿಂಪಡಣೆ ಬೇಕಾಗಿಲ್ಲ, ಯಾವುದೇ ಒಂದು ಹೆಚ್ಚಿನ ಒಂದು ಮುತುವರ್ಜಿ ಬೇಕಾಗಿಲ್ಲ. ಆದರೂ ನಿಮ್ಮ ಅನುಭವದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವರು ಹೇಳೋದು ಸರಿ ಇದೆ. ಈ ಹಣ್ಣು ಇದೆಯಲ್ಲ, ಹಣ್ಣು ಸೀತಾಫಲದ ಹಣ್ಣಿನಂಗೆ ಇರುತ್ತೆ ಒಳಗಡೆ, ಇದು ಪಪ್ಪು ಅದು ತುಂಬ ರುಚಿಯಾಗಿರುತ್ತೆ. ಅದರ ಮೇಲೆ ಎಲ್ಲರ ಕಣ್ಣು ಇರುತ್ತೆ. ಹಕ್ಕಿ ಪಕ್ಷಿಗಳಿಂದ ಹಿಡಿದು, ಇಲಿಗಳಿಂದ ಹಿಡಿದು, ಅಳಿಲುಗಳಿಂದ ಹಿಡಿದು, ನರಿಗಳು ಸಹ ಬರ್ತವೆ. ಹೌದು, ಇದು ನಮ್ಮ ಅನುಭವದಲ್ಲಿ. ಆಮೇಲೆ ಹೆಚ್ಚಾಗಿ ನನ್ನ ತೋಟ ಇರೋದು ಸ್ಕೂಲ್ ಪಕ್ಕದಲ್ಲೇ. ಭಾಳ ಜನ ಹುಡುಗರು ಸಂಜೆ ಹೊತ್ತು ಬಂದು ಅಲ್ಲಿ ಕೋಕೋ ಹರ್ಕೊಂಡು ತಿಂದು ಹೋಗ್ತಾರೆ. ನಾ ಹೇಳಿದ್ರೆ ತಿನ್ನಿರಿ, ಬೀಜ ಇಲ್ಲೇ ಹಾಕೋಗಿರಿ ಅಂತಂದು ಹೇಳ್ಬಿಡ್ತೀನಿ. ಯಾಕೆಂದರೆ ಮಕ್ಕಳು ತಿನ್ನಬೇಕು ಅಂತ ಆಸೆ ಪಡ್ತಾರೆ. ತಿನ್ರಪ್ಪ, ಮತ್ತೆ ಕೋಕೋ ಬೀಜ ಮಾತ್ರ ತಗೊಂಡು ಹೋಗ್ಬೇಡಿ, ಬೀಜ ಎಲ್ಲ ಪುಟ್ಟಿ ಇರ್ತೀನಿ, ಪುಟ್ಟಿಲಿ ಹಾಕೋಗಿರಿ ಅಂತ ಹೇಳ್ತೀನಿ. ಯಾಕೆಂದರೆ ಇಷ್ಟೆಲ್ಲ ತಿಂದು ಉಳಿದದ್ದು ನನಗೆ ಬಂದಿರತಕ್ಕಂಥದ್ದು ಅಲ್ಲಿ ಹಕ್ಕಿ ಪಕ್ಷಿಗಳು ತಿಂತವೆ, ಇಲಿ ಮತ್ತು ಅಳಿಲುಗಳು ತಿಂದು, ಪ್ರಾಣಿ ಪಕ್ಷಿಗಳು ತಿಂದು ಉಳಿದದ್ದರಲ್ಲೇ ನಾನು ಅಷ್ಟು ಲಾಭ ಮಾಡಿದ್ದೀನಿ ಅಂದಾಗ ಯೋಚನೆ ಮಾಡಬೇಕು. ರೈತರು ನಾವು ಯಾವುದೇ ಬೆಳೆ ಪೂರ್ತಿ ನಮಗೆ ಸಿಗಲ್ಲ. ನೀವು ಭತ್ತ ಹಾಕಿದರೆ ಎಲ್ಲ ಗುಬ್ಬಿಯ ಪಕ್ಷಿ ಎಲ್ಲ ತಿಂದು ಹೋಗ್ತವೆ. ಎಲ್ಲ ಬೆಳೆಯಲ್ಲೂ ಎಲ್ಲ ತಿಂದು ಉಳಿದದ್ದೇ ನಮಗೆ ಸಿಗೋದು. ಆದರೆ ಇದನ್ನು ಪ್ರೊಟೆಕ್ಷನ್ ಮಾಡಿದರೆ ದೊಡ್ಡ ಲಾಭ ಆಗ್ತದೆ. ಪ್ರೊಟೆಕ್ಷನ್ ಮಾಡ್ಕೋಬೇಕು. ನಾನು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ, ರಿಯಲ್ ಆಗಿ ಹೇಳ್ಬೇಕು ಅಂದರೆ ತಲೆ ಕೆಡಿಸ್ಕೊಂಡಿಲ್ಲ ಅದ್ರ ಬಗ್ಗೆ. ಯಾಕೆಂದರೆ ತಿನ್ನೋ ವಸ್ತು ತಿನ್ನಲಿ ಅಂತ ಕೈ ಬಿಟ್ಬಿಡ್ತೀನಿ ಅಷ್ಟೇ. ಮತ್ತೆ ಈಗ ಕೀಟ ರೋಗಗಳ ಬಗ್ಗೆ ಏನಾದರೂ ನಿಮ್ಮ ಅನುಭವದಲ್ಲಿ? ಅದು ಕೆಲವು ಸರಿ ಕೀಟಗಳು ಬರುತ್ತೆ, ಯಾವಾಗಾದರೂ ಒಂದು ಸರಿ ಒಂದು ಸ್ಪ್ರೇ ಕೊಡೋದು ಮುಖ್ಯ. ಬಟ್ ಅಲ್ಲಿ ಏನಾಗ್ತದೆ ಅಂದರೆ ಕಂಪ್ಲೀಟು ಈ ಕಾರ್ಲ್ ರೋಗ ಬರುತ್ತೆ. ಸಣ್ಣ ಕಾಯಿದ್ದಾಗಲೇ ಸ್ವಲ್ಪ ಕಪ್ಪಾಗಿ ಹಾಳಾಗಿ ಹೋಗುತ್ತೆ. ಅದನ್ನು ಪ್ರೊಟೆಕ್ಷನ್ ಮಾಡಬೇಕು ಅಂದರೆ ತೋಟಗಾರಿಕೆ ಇಲಾಖೆ ಕೇಳ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ಉಪಚಾರ ಮಾಡಿದರೆ ಇನ್ನೂ ಹೆಚ್ಚು ಇಳುವರಿ ತಗೋಬೋದು ಅಂತ ನನಗೆ ಅನಿಸ್ತದೆ. ಕೂಲಿ ಆಳುಗಳ ಒಂದು ಲಭ್ಯತೆ ಎಲ್ಲ ಕಡೆನೂ ಕಾಡ್ತಾ ಇದೆ ಸರ್. ತಮ್ಮ ಅನುಭವದಲ್ಲಿ ಹೇಗೆ ನೀವು ಈ ಕೂಲಿ ಆಳುಗಳ ಒಂದು ನಿರ್ವಹಣೆ ಮಾಡ್ತಾ ಇದ್ದೀರಾ? ಇಲ್ಲ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಆಧುನಿಕ ಉಪಕರಣಗಳ ಒಂದು ಬಳಕೆ ಮಾಡ್ಕೊಂಡ್ಬಿಟ್ಟು ಇದರ ಕೂಲಿ ಆಳುಗಳ ಒಂದು ಲಭ್ಯತೆ ಅಥವಾ ಅವರ ಒಂದು ಅವಲಂಬನೆ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ, ಹೇಗೆ ಸರ್? ಇದರಲ್ಲಿ ಸಮಸ್ಯೆ ಇರೋದು ಒಂದೇ, ಅದನ್ನು ಪಿಕ್ ಮಾಡಬೇಕು, ಅದನ್ನು ನಾವು ಒಡೆದುಬಿಟ್ಟು ಪ್ರೋಸೆಸಿಂಗ್ ಮಾಡಿ ಮತ್ತು ಪರ್ಮಿಟೇಷನ್ ಆಗಬೇಕದು. ಪರ್ಮಿಟೇಷನ್ ಆದ ಮೇಲೆ ಬೀಜನ ನಾವು ಡ್ರೈಯರಿಗೆ ಹಾಕ್ತೀವಿ. ಅದು ಪ್ರೊಸೀಜರ್ ಇರೋದು. ಇದು ಕಾಯಿ ಕೀಳೋದು ಒಂದೇ ಸಮಸ್ಯೆ. ಕಾಯಿ ಕೀಳ್ಬಿಟ್ಟು ಒಡಿಬೇಕು. ಒಡೆದು ಒಂದು ವಾರ ಅದನ್ನು ಬುಟ್ಟಿಲಿ ಹಾಕಿಡಬೇಕು. ಇದೇನು ಲೋಳೆ ಅಂತ ಇದಿರುತ್ತೆ, ಅದು ಕಂಪ್ಲೀಟ್ ಇಳಿಯುತ್ತೆ. ಇಳಿದ ಮೇಲೆ ಅದು ಸ್ವಲ್ಪ ಡ್ರೈ ಆಗ್ತದೆ. ಬೀಜ ಬಾದಾಮಿ ಬೀಜದಂಗೆ ಇರುತ್ತೆ, ನೋ ಡಿಫ್ರೆನ್ಸ್ ಅಟ್ ಆಲ್. ಆ ಬೀಜನ ತೆಗೆದು ನಾವು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಒಂದು 3 ದಿವಸ 4 ದಿವಸ ಒಣಗಿಸ್ಬಿಟ್ರೆ ತೊಗೊಂಡೋಗೋದು. ನೀವು ಹೇಳಿದಾಗ ಕೂಲಿ ಆಳಿನ ವಿಚಾರದಲ್ಲಿ ಈ ವಿಷಯ ಹೇಳ್ತೀನಿ. ಸಣ್ಣ ಸಣ್ಣ ರೈತರಿಗೆ 4 ಎಕರೆ 3 ಎಕರೆ ಇರ್ತಕ್ಕಂಥವ್ರು ಮನೆ ಮಾಡೋರಿಗೆ ನಮಗೆ ಆ ತೋಟದಲ್ಲಿ 365 ಕಾಲ ಕೆಲಸ ಇರೋದಿಲ್ಲ. ಅಡಿಕೆ ಅಂತಂದು ಹೇಳಿದರೆ ಅಡಿಕೆ ಕಾರ್ಯಕ್ರಮ ಶುರುವಾಗದೆ ಸೆಪ್ಟೆಂಬರ್ ನಂತರ. ಅಲ್ಲಿವರೆಗೂ ನಮಗೇನು ಕೆಲಸನೇ ಇರಲ್ಲ. ಗೊಬ್ಬರ ಹಾಕೋದು, ನೀರು ಹಾಸೋದು ಇದ್ದೇ ಇರ್ತದೆ ತೋಟದಲ್ಲಿ. ಅದನ್ನು ಬಿಟ್ಟರೆ ಕೆಲಸ ಕಡಿಮೆ ಇರೋ ನಾವು ರೈತರು, ಸಣ್ಣ ಪುಟ್ಟ ರೈತರು, ಇದನ್ನು ಹಾಕ್ಕೊಂಡ್ರೆ 365 ಕೆಲಸ ಇರೋಂಗೆ ಮಾಡ್ಕೊಂಡು ಸಂಪಾದನೆ ಮಾಡಲಿಕ್ಕೆ ಇದು ಒಳ್ಳೆ ಯೋಜನೆ ಅಂತ ನನಗೆ ಅನ್ನಿಸ್ತದೆ. ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದರೆ, ಇದು ತಮ್ಮ ಅನುಭವದಲ್ಲಿ ಈ ಒಂದು ಮಾರುಕಟ್ಟೆ ಧಾರಣೆ ಏರಿಳಿತ ಆಗೋದೇನಾದರೂ ಕಂಡಿದ್ದೀರಾ? ಅಥವಾ ಒಂದೇ ಸ್ಥಿರವಾದ ಒಂದು ಧಾರಣೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ತೀರಾ? ನಾವು ಯಾವಾಗಲೂ ಬೆಳೆ ಬೆಳೆಯೋದೇನಿದ್ರು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ. ಈಗ ನಾನು ಕೋಕೋನೂ ಹಾಕಿದ್ದೀನಿ, ಕಾಳುಮೆಣಸು ಇದೆ ನನ್ನದ್ರಲ್ಲಿ. ಕಾಳುಮೆಣಸು ಸಹ ನಂದು ತುಂಬ ಇದೆ, ಕಾಳುಮೆಣಸು ಹಾಕಿದ್ದೀನಿ. ಅವೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟನ್ನು ಅವಲಂಬಿಸಿರೋದು. ಈ ಕೋಕೋನೂ ಅಷ್ಟೇ ಅಂತಾರಾಷ್ಟ್ರೀಯ ಮಾರ್ಕೆಟನ್ನು ಅವಲಂಬಿಸಿರೋದು. ವೆಸ್ಟರ್ನ್ ಕಂಟ್ರಿಗಂತೂ ಇದು ಬೇಕೇ ಬೇಕು. ಪಾಶ್ಚಿಮಾತ್ಯ ರಾಷ್ಟ್ರಗಳು ಚಾಕ್ಲೇಟ್ ಮತ್ತು ಕ್ರೀಮನ್ನು ಹೆಚ್ಚಿಗೆ ತಿನ್ನೋದ್ರಿಂದ, ಚಾಕ್ಲೇಟು ಮತ್ತು ಇದು ಐಸ್ ಕ್ರೀಮು ಈ ಥರ ಸಂಬಂಧಪಟ್ಟದ್ದೆಲ್ಲ ತಿನ್ನೋದ್ರಿಂದ ಅವ್ರಿಗೆ ಹೆಚ್ಚು ಬೇಕಾಗ್ತದೆ. ಇದು ಈಗಲೇನಾಗುತ್ತೆ ಅಂದರೆ ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ನಲ್ಲಿ ಈ ಸರಿ ಕೆಲವು ಚಂಡಮಾರುತ ಇದರಿಂದ ಸ್ವಲ್ಪ ತೊಂದರೆಯಾಗಿ ಬೆಳೆ ಬರಲಿಲ್ಲ. ಹಾಗಾಗಿ ನನಗೆ 90,000 ರೂಪಾಯಿ ಕ್ವಿಂಟಾಲ್ನಂಗೆ ನನಗೆ 2 ಕ್ವಿಂಟಾಲು ಮಾರಿದ್ದೆ. ನನಗೆ ನಿಜವಾಗ್ಲೂ ಸಂತೋಷ ಕೊಡುವಂಥ ವಿಚಾರ. ಯಾವ ಬೆಳೆಯಲ್ಲೂ 1 ಕ್ವಿಂಟಾಲಿಗೆ 90,000 ನಾವು ನೋಡೇ ಇಲ್ಲ ರೈತರು. ಬೇರೆ ಯಾವ್ದು ಏಲಕ್ಕಿ, ಲವಂಗ, ಸಾಂಬಾರು ಬೆಳೆಗಳು ಬಿಟ್ಟರೆ ಬೇರೆ ಇದರಲ್ಲಿ ಇಲ್ಲ. ಇದಕ್ಕೆ ಸಾಂಬಾರು ಬೆಳೆಗೆ ಕೆಲಸ ಭಾಳ ಇರುತ್ತೆ. ಇದು ಸಾಂಬಾರು ಬೆಳೆ ಹಂಗಲ್ಲ ಇದು.
ಭಾಳ ಸುಲಭವಾದ ಬೆಲೆ, ಮೈ ನುಯ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಹಣ್ಣು ಕಿತ್ತು ಒಡೆದು ಮಾಡೋದು ಅದು ದೊಡ್ಡ ಕೆಲಸ ಅಲ್ಲ. ನಾವು ಸಣ್ಣ ಪುಟ್ಟ ಹುಡುಗರನ್ನ ಹಚ್ಚಿ ಕೆಲಸ ಮಾಡ್ಬೋದು, ಮನೆಯಲ್ಲಿದ್ದರೆ ಮಕ್ಕಳು ಸಹ ಕಿತ್ತು ಮಾಡ್ಬೋದು. ಆ ಕೆಲಸ ಮಾಡೋದ್ರ ಮೂಲಕ ನಮಗೇನು ಲೇಬರ್ಸ್ ತೊಂದರೆ ಆಗಿಲ್ಲ. ನಮಗೆ ಲೇಬರ್ಸ್ ಇದ್ದಾರೆ, ನಮ್ಮ ಕಾಯಂ ಲೇಬರ್ಸ್ ಇದ್ದಾರೆ. ಅವರು ವಾರಕ್ಕೊಂದ್ಸರಿ ತಿಂಗಳಿಗೊಂದ್ಸರಿ ನಮಗೆ ದಿವಸ ಇದು ನಮಗೆ ದೊಡ್ಡ ಅನುಕೂಲ ಆಗಿರೋದು ಅಂದರೆ ತಿಂಗಳಿಗೊಂದು ಇನ್ಸ್ಟಾಲ್ಮೆಂಟ್ ದುಡ್ಡು ಬರ್ತಾ ಇರುತ್ತೆ. ನಮ್ಮ ಲೇಬರ್ಸಿಗೆ 2 ದಿವಸ ಪಿಕ್ ಮಾಡ್ತಾರೆ, 1 ದಿವಸ ಪಿಕ್ ಮಾಡಿಬಿಟ್ಟು ಒಡೆದ್ಬಿಟ್ಟು ಒಣಗಿಸ್ತಾರೆ ಅಷ್ಟೇ. ಹಾಗಾಗಿ ಇದು ಮನೆಯವ್ರು ಮಾಡೋರಿಗೆ ಮಾತ್ರ ತುಂಬ ಉಪಕಾರ ಅಂತ ನನಗೆ ಅನಿಸ್ತದೆ. ಇದು ಸಂಸ್ಕರಣೆ ಮಾಡೋದಾದರೆ ಈಗ ನಾವು ಬೆಳೆದ್ಬಿಟ್ಟು ಸಂಸ್ಕರಣೆ ಮಾಡೋಕ್ಕೆ ಬೇರೆ ಹತ್ರ ಕೊಡೋದು ಉತ್ತಮ ಅಂತೀರಾ, ಅಥವಾ ನಾವೇ ಸಂಸ್ಕರಣಾ ಘಟಕನ ಇದು ಮಾಡ್ಕೊಂಡ್ಬಿಟ್ಟು ಮಾಡಿದರೆ ಒಳ್ಳೇದಂತ ಹೇಳ್ತೀರಾ ಸರ್? ಇದು ಹಸಿ ಬೀನ್ಸ್ ತಗೊಳ್ಳೋದಕ್ಕೆ ಈಗ ಕ್ಯಾಂಪ್ಕೋಸ್ನವ್ರು ಡೈರೆಕ್ಟಾಗಿ ತಗೋತಾರೆ, ಪರ್ಚೇಸ್ ಮಾಡ್ತಾರೆ, ಕಾಯಿನೇ ತಗೋತಾರೆ. ಕಾಯಿ ಬೇಡಪ್ಪ ನಾನು ಸಂಸ್ಕರಣೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಪಿಕ್ ಮಾಡಿ ಗಾಡೀಲಿ ಹಾಕ್ಕೊಂಡು ದೊಡ್ಡ ಪ್ರಮಾಣದಲ್ಲಾದರೆ ಒಂದು ಕ್ಯಾಂಟರ್ ಮಾಡ್ಕೊಂಡು ತೊಗೊಂಡು ಹೋದರೆ ಸಾಗರದಲ್ಲೇ ತಗೋತಾರೆ. ಇವತ್ತು 130 ರೂಪಾಯಿ kg ಇದೆ ಹಸಿ ಬೀನ್ಸ್ 130 ರೂಪೀಸ್ ಪರ್ kg. ಅಲ್ಲಿಗೆ ಎಷ್ಟಾಯಿತು? ಒಂದು ಕ್ವಿಂಟಾಲಿಗೆ 13,000 ರೂಪಾಯಿ ಆಯಿತು ಹಸಿ ಬೀನ್ಸು. ಸಾಲದ ನಮಗೆ ಒಂದು ಬುಡಕ್ಕೆ ಕನಿಷ್ಠ ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂಥದ್ದು ನಮ್ಮ ಲೆಕ್ಕಾಚಾರ 2 kg ಅಷ್ಟು ಬೀಜ ಬಂದಿದೆ ಒಂದು ಬುಡದಲ್ಲಿ. ಒಂದು ಗಿಡಕ್ಕೆ 2 kg ಅಷ್ಟು ಬೀಜ ಬಂದಿದೆ. ತೂಕ ಮಾಡಿ ನೋಡಿದಂತೆ 2 kg ಬೀಜ ಬಂದಿದೆ. ನಮಗೆ 250 kg ಆದರೆ ಎಷ್ಟಾಯಿತು? 250 ಗಿಡಕ್ಕೆ ಎಷ್ಟಾಯಿತು? 5 ಕ್ವಿಂಟಾಲ್ ಆಯಿತು. 5 ಕ್ವಿಂಟಾಲ್ ಅಂದರೆ ನಮಗೆ ಈಗ 40,000 ರೂಪಾಯಿ 44,000 ರೂಪಾಯಿ ಇವತ್ತು ನಾನು ಕೊಟ್ಟು ಬಂದಿದ್ದೇನೆ. ಎಷ್ಟಾಯ್ತು ಅಲ್ಲಿಗೆ? 2,25,000 ರೂಪಾಯಿ ಆಯಿತು. ಹೌದಾ? ಸಾಕಲ್ಲ ನಮಗೆ ರೈತರಿಗೆ. ಇದು ನಾನು ಲೆಕ್ಕ ಹಾಕಿ ನಮ್ಮ ಮಗನಿಗೆ ಹೇಳ್ತಾ ಇದ್ದೆ, ತಮ್ಮ ನೋಡು, ನಾವು ಈ ಅಡಿಷನಲ್ ಆಗಿ ಈಗೇನು ಕ್ರಾಪ್ ಬರ್ತಾ ಇದೆ, ಕಾಳುಮೆಣಸು, ಕೋಕೋ, ಈ ಕೋಕೋ ಬೆಳೆನೇ ದುಡ್ಡಿನಲ್ಲೇ ನಾವು ಗೊಬ್ಬರ ಇದನ್ನೆಲ್ಲ ಅರೇಂಜ್ ಮಾಡ್ಕೋಬೋದು. ಲೇಬರ್ಸ್ ಖರ್ಚು ಅದೇ ಹೊಡೆದಾಗ್ತದೆ. ನಮಗೆ ಉಳಿಯೋದು ನೆಟ್ಟಾಗಿ ಅಡಿಕೆ ಮತ್ತು ಕಾಳುಮೆಣಸಿಂದು. ಇದು ಪ್ರಾಫಿಟ್ ಆಗಿರ್ತಕ್ಕಂಥದ್ದು ನನ್ನ ಅನುಭವದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ 40 ವರ್ಷದಿಂದ ಸರ್ ಅಡಿಕೆ ಬೆಳೆ ಏನಾಗುತ್ತೋ ಅಂದ್ಕೊಂಡೆ ಈಗ 40 ವರ್ಷ ಬಂದಿದ್ದಾರೆ. ನಿಮ್ಮ ಒಂದು ಅನುಭವದಲ್ಲಿ ಮುಂದೆ ಇದರ ಒಂದು ಭವಿಷ್ಯದ ಬಗ್ಗೆ ಏನು ಹೇಳೋಕ್ಕೆ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಯಾರೇ ಕೇಳ್ರಿ, ಅಲ್ಲ ನಾನು ಇದ್ರ ವಿರೋಧ ಅಲ್ಲ, ಅಡಿಕೆ ಬೆಳೆಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ರೈತರು ಕೂಡ ಹಣ ನೋಡಲಿ, ಅವರು ಕೂಡ ಸಂತೋಷವಾಗಿರಲಿ, ಆ ವಿಚಾರ ಬೇರೆ. ಆದರೆ ಈ ಒಂದು ಬೆಳೆಯ ಭವಿಷ್ಯ ಅಂದರೆ ನಾವು ಅನ್ನದ ಬಟ್ಟಲನ್ನ ಬೇರೆ ಕಡೆ ಸರಿಸ್ಬಿಟ್ಟು ಅಡಿಕೆ ಬೆಳೆದು ನನಗೆ ಯಾಕೋ ಒಂಥರ ಅಸಮಾಧಾನ ಇದೆ. ಸೊ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಒಳ್ಳೆ ಪ್ರಶ್ನೆ ಕೇಳಿದಿರಿ. ಈಗ ಅಡಿಕೆ ಬೆಳೆ ವಿಸ್ತರಣೆ ಬಗ್ಗೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ ಯಾವ್ಯಾವ ಕಮರ್ಷಿಯಲ್ ಕ್ರಾಪ್ ಬರುತ್ತೆ ಆ ಕಮರ್ಷಿಯಲ್ ಬೆಳೆ ಬರೋದಕ್ಕೆ ಹಾಕೋದಕ್ಕೆ ರೈತ ತಯಾರಿರ್ತಾನೆ. ಸಿಮಿಲ್ಯಾರಿಟಿ ಇನ್ ಇಂಡಿಯಾ ಅಂತಂದು ಹೇಳ್ತಾನೆ ಬರ್ಟನ್ ರಸಲ್. ಹಾಗಂದರೆ ಒಬ್ಬರು ನೋಡಿ ಒಬ್ಬರು ಮಾಡ್ತಾರೆ ಹೊರತು ಪಕ್ಕದ ಮನೇನು 5 ಲಕ್ಷ ಸಂಪಾದನೆ ಮಾಡಿದಾಗ ಅವ್ನು ಭತ್ತ ಬೆಳೆತ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಆಹಾರ ಸ್ಕೇರ್ಸಿಟಿ ಏನು ಬಂದಿಲ್ಲ ಈ ದೇಶದಲ್ಲಿ. ಆ ಸ್ಕೇರ್ಸಿಟಿ ಬಂದ ನೋಡೋಣ, ಒಂದು. ಎರಡನೇದು, ಆಮೇಲೆ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ, ಅಡಿಕೆ ಅಂತಂದು ಹೇಳಿದರೆ ಅಡಿಕೆಗೆ ತಿಂದು ಉಗಿಯೋ ಮುಕ್ಕ ಅಂತ. ಅದನ್ನು ಫುಡ್ ಅಲ್ಲ, ಅದು ಅಡಿಕೆ ಇಸ್ ನಾಟ್ ಎ ಫುಡ್. ಫ್ಯೂಚರಲ್ಲಿ ಏನಾಗ್ತದೆ ಅಂತ ಯಾರಿಗೂ ಗೊತ್ತಿಲ್ಲ. ಫ್ಯೂಚರಲ್ಲಿ ಆದಾಗ ಅದನ್ನು ತಡಿಬೇಕು ಅಂತಂದು ಹೇಳಿದರೆ ನಾವು ಮಲ್ಟಿ ಕ್ರಾಪ್ ಸಿಸ್ಟಮ್ ಅಂತ ಅಳವಡಿಸ್ಕೊಂಡು ನಾವು ರೈತರು ಸುದೃಢರಾಗಬೇಕು ಅನ್ನೋದು ನನ್ನ ಆಸೆ. ಒಟ್ಟಾರೆಯಾಗಿ ಖರ್ಚು ಮತ್ತು ವೆಚ್ಚ ಹೋಗಿ 1 ಎಕರೆಗೆ ಕನಿಷ್ಠ ನಮ್ಮ ರೈತ ಬಾಂಧವರು ಅಥವಾ ನೀವು ಎಷ್ಟು ಲಾಭ ನಿರೀಕ್ಷೆ ಮಾಡ್ಬೋದು, ಎಷ್ಟು ಲಾಭ ಬರ್ಬೋದು ಮತ್ತು ಎಷ್ಟು ಲಾಭ ಬರುತ್ತೆ ಸರ್? ಕೋಕೋದಲ್ಲಿ ನಾವು ಖರ್ಚು ಮಾಡೋದೇ ಕಡಿಮೆ ಅಂತ ಹೇಳಿದಾಗ ಪ್ರೋಸೆಸಿಂಗ್ ಖರ್ಚೇ ಹೆಚ್ಚು ಬರ್ತಾ ಇರೋದು ನಮಗೆ. ಇನ್ನು ನಾವು ಗೊಬ್ಬರನೂ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ 1 ಸರಿ 2 ಸರಿ ಸ್ಪ್ರೈಟ್ ಮಾಡ್ತೀವಿ ಅಷ್ಟೇ. ಅದೆಲ್ಲ ಲೆಕ್ಕಾಚಾರ ಅಲ್ಲ. ಮೇರ್ ಒಂದು 4-5 ಸಾವಿರ ರೂಪಾಯಿ ಖರ್ಚಾಗ್ಬೋದು ಅಷ್ಟೇ, ಹೆಚ್ಚು ಖರ್ಚು ಮಾಡೋದಿಲ್ಲ ಅದರಲ್ಲಿ. ಕೊನೆಯದಾಗಿ ನಮ್ಮ ರೈತ ಬಾಂಧವರು ಅಥವಾ ಕೋಕೋ ಬೆಳೆ ತಗೊಳ್ಬೇಕು ಅನ್ನೋರಿಗೆ ತಮ್ಮ ಒಂದು ದೂರವಾಣಿ ಸಂಖ್ಯೆ ಕೊಡಿ. 9784862761. ಧನ್ಯವಾದ ಸರ್. ಇದುವರೆಗೆ ತಾವು ಅಡಿಕೆ ಮುಖ್ಯ ಬೆಳೆಯಲ್ಲಿ ಕೋಕೋ ಬೆಳೆನೇ ಯಾಕೆ ತಗೊಳ್ಬೇಕು, ಇದರಿಂದ ಏನು ಲಾಭ ಇದೆ, ಇದು ಯಾವ ರೀತಿಯಿಂದ ಆರ್ಥಿಕ ಸುಧಾರಣೆಯನ್ನು ಮಾಡುತ್ತೆ, ನಮ್ಮ ರೈತರ ಜೀವನ ಹಸನು ಮಾಡುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಸಂದರ್ಶನ ರೂಪದಲ್ಲಿ ನಮ್ಮ ಭದ್ರಾವತಿ ಆಕಾಶವಾಣಿ ಕೇಳುಗರ ಒಂದು ಬಳಗಕ್ಕೆ, ಅಂದರೆ ದಾವಣಗೆರೆ, ಚಿತ್ರದುರ್ಗ, ಮಂಗಳೂರು, ಮಡಿಕೇರಿ, ಹಾಸನ, ಶಿವಮೊಗ್ಗ ಈ ಒಂದು ಪ್ರಾಂತ್ಯಕ್ಕೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಕೋಕೋ ಬೆಳೆಯ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಲಿ ಅಂತ ನಾನು ರೈತರಲ್ಲಿ ಕೇಳ್ಕೊತೀನಿ. ರೈತ ಬಾಂಧವರೇ ಹಾಗೂ ಕೇಳುಗರೆ,
ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.